ವಾಲ್ಕಿ ಗ್ರಾಮದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ವಾಲ್ಕಿ ಗ್ರಾಮದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಯಂತಿಯ ನಿಮಿತ್ತ ಜೋಡೆತ್ತಿನ ಜೊತೆಗೆ ಭಾವಚಿತ್ರದ ಮೆರವಣಿಗೆಯು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುವುದರ ಮೂಲಕ ಕಾಯಕಯೋಗಿಯ ಜಯಂತಿಯ ಸ್ಮರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಊರಿನ ಗಣ್ಯಮಾನ್ಯರು ಹಾಗೂ ಕಮಿಟಿಯ ವತಿಯಿಂದ ಭಜನೆ, ಕೀರ್ತನ ಕಾರ್ಯಕ್ರಮಗಳು ಹಾಗೂ 7 ದಿನದ ಕಾಲ ಮಹಾಪ್ರಸಾದದ ಆಯೋಜನೆಗಳನ್ನು ಮಾಡಲಾಗಿದೆ. ಮೆರವಣಿಗೆಯಲ್ಲಿ ಸುಮಾರು 35 ಜೋಡಿ ಎತ್ತುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. उत्सव मंडल वाळकी ಇವತ್ತಿಂದ ನಾವು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಆದ ಕಾರಣ ನಾವು 7 ದಿವಸ ಪ್ರವಚನವನ್ನು ಸಂಜೆ 8 ರಿಂದ 9 ರವರೆಗೆ ಪ್ರವಚನ ಕಾರ್ಯಕ್ರಮ ಇತ್ತು. ಅದ ನಂತರ ಅನ್ನಪ್ರಸಾದ 7 ದಿವಸ. ಮತ್ತೊಂದು ಹೊಸದಾಗಿ ಎಂದರೆ ಸುಮಾರು ನಮ್ಮ ಊರಿನ 50 ಜೋಡು ಎತ್ತುಗಳ ಮೆರವಣಿಗೆ ತೆಗೆದು ಹಾಗೂ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆಯನ್ನು ತೆಗೆದು ಈ ವರ್ಷ ಬಸವೇಶ್ವರ ಜಯಂತಿಯನ್ನು ಆಚರಿಸಿದ್ದೇವೆ. ಅದು ಊರು ಗಣ್ಯ ನಾಗರಿಕ ಎಲ್ಲರೂ ಬಂದು ಇಲ್ಲಿ ಬಸವೇಶ್ವರ ಜಯಂತಿಯನ್ನು ಮಾಡಿದ್ದೇವೆ. ಅದರ ನಂತರ ನಿನ್ನೆ ಶಿವ ಜಯಂತಿ ಬದಲ ರಕ್ತದಾನ ಶಿಬಿರವನ್ನು ಊರಾಗ ಅರ್ಪಣೆ ಮಾಡಿದ್ದು. ಅದ ನಂತರ ಎಲ್ಲ ನಮ್ಮ ಊರು ಸಮಾಜ ಮಂದಿ ಎಲ್ಲರೂ ಬಸವ ಜಯಂತಿ ಬಂದು ಹಾಜರಾಗಿದ್ದರು. ಎಲ್ಲರೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಒಂದು ಹೊಸ ವಿನೂತನವಾದಂತಹ ಮಾದರಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಪ್ರತಿ ವರ್ಷನೂ ಕೂಡ ಮಾಡಿಕೊಂಡು ಬಂದಿರ್ತಾರೆ. ಈ ವರ್ಷ ಅವರು 7 ದಿನಗಳ ಕಾಲ ಮಹಾಪ್ರಸಾದ ಹಾಗೂ 7 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮದ ಜೊತೆಗೆ ಇವತ್ತು ಈ ಗ್ರಾಮ ದೇವತೆಯಾದಂಥ ಮಹಾದೇವ ಮಂದಿರದ ಬಸವ ತತ್ವದ ಅಡಿಯಲ್ಲಿ ಬಸವ ಜೋಡಿಗಳ ಎತ್ತುಗಳ ಮೆರವಣಿಗೆಗಳ ಮೂಲಕ ಇವತ್ತು ಒಂದು ಒಳ್ಳೆಯ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬಸವಣ್ಣವರು ಎಲ್ಲರಿಗೂ ಕೂಡ ಹೇಳಿದಂಥ ಸಮಾನತೆಯ ಸಂದೇಶವನ್ನು ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಕೂಡಿ ಈ ಯಾವುದೇ ಒಂದು ಭೇದ ಭಾವವಿಲ್ಲದೆ ಪ್ರತಿ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ವಾಲ್ಕಿ ಗ್ರಾಮದ ಲಿಂಗಾಯತ ಸಮಾಜದವರು ಎಲ್ಲರ ಜೊತೆಗೂಡಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರ್ತಾರೆ. ಇದೇ ತರನಾಗಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ವಿನೂತನವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ನಾನು ಗ್ರಾಮಸ್ಥರ ಪರವಾಗಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಬಾಳಗೌಡ ಖೋತ್, ಮಹಾದೇವ್ ಕೊಲ್ಲಾಪುರೆ, ಮಲ್ಲಪ್ಪ ಖೋತ್, ತುಕಾರಾಂ ಖೋತ್ ಸೇರಿದಂತೆ ಊರಿನ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.